ಶ್ರೀಮಾತ್ರೇ ನಮಃ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಾವು ದೇವರ ವಿವಾಹ ಮಹೋತ್ಸವವನ್ನು, ಕಲ್ಯಾಣೋತ್ಸವವನ್ನು ನಡೆಯೋದನ್ನು ನಾವು ನೋಡಿರ್ತೀವಿ. ಶ್ರೀನಿವಾಸ ದೇವರ ದೇವಸ್ಥಾನ ಆಗಲಿ ಅಥವಾ ಪಾರ್ವತಿ ಪರಮೇಶ್ವರರ ದೇವಸ್ಥಾನಗಳಲ್ಲಿ ಒಂದು ನಿಗದಿತ ದಿವಸದಂದು ಅಥವಾ ಭಕ್ತರು ತಮ್ಮ ಕಾಮ್ಯ ಇಷ್ಟಾರ್ಥ ಸಿದ್ಧಿಗಾಗಿ ಕಲ್ಯಾಣೋತ್ಸವವನ್ನು ಒಂದು ಸೇವೆಯ ರೂಪದಲ್ಲಿ ಅಥವಾ ದೇವಸ್ಥಾನದವರು ಒಂದು ವಿಶಿಷ್ಟ ದಿವಸದಲ್ಲಿ ಕಲ್ಯಾಣೋತ್ಸವವನ್ನು ನೆರವೇರಿಸುವುದರ ಮೂಲಕ ಭಗವಂತನ ಒಂದು ವಿವಾಹ ಮಹೋತ್ಸವವನ್ನು ಆಚರಿಸಿ ಅದರಿಂದ ನಮಗೆ ಕಲ್ಯಾಣವಾಗಲಿ ಅಂತ ಬೇಡೋದನ್ನು ನಾವೆಲ್ಲ ಕಡೆ ನೋಡಿರ್ತೇವೆ. ಆದರೆ ದೇವರ ನಿಶ್ಚಿತಾರ್ಥ ಮಹೋತ್ಸವವನ್ನು ನಾವು ನೋಡುವುದು ಬಹಳ ಅಪರೂಪ. ಅಂಥದ್ದೊಂದು ಅಪರೂಪದ ಪರಂಪರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಮಾರ್ಗಶಿರ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಈ ಒಂದು ಮಹೋತ್ಸವವನ್ನು ಶುರು ಮಾಡ್ತಾರೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯ ಸಂಜೆಯ ರಾತ್ರಿಯ ಕಾಲದಲ್ಲಿ ವಿರೂಪಾಕ್ಷ ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥ ಪುಷ್ಕರಣಿಯಲ್ಲಿ ಭಗವಂತನ ತೆಪ್ಪೋತ್ಸವವನ್ನು ನಡೆಸ್ತಾರೆ. ಅದಾದ ಮೇಲೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಸ್ವಾಮಿಯ 3ನೇ ಪ್ರಹರದ ಅಭಿಷೇಕ ಆದ ನಂತರ ವಿರೂಪಾಕ್ಷ ದೇವರನ್ನು ಮತ್ತು ಪಂಪಾಂಬಿಕೆಯನ್ನು ನಂದಿ ವಾಹನದಲ್ಲಿ ಕೂಡಿಸಿಕೊಂಡು ಚಕ್ರತೀರ್ಥದ ಬಳಿಯಲ್ಲಿರತಕ್ಕಂಥ ಕೋದಂಡರಾಮಸ್ವಾಮಿ ದೇವಸ್ಥಾನದ ಪ್ರಾಂಗಣಕ್ಕೆ ಕರೆದೊಯ್ತಾರೆ. ಅಲ್ಲಿ ಫಲಪೂಜೆ ಅನ್ನುವಂಥ ಒಂದು ವಿಶಿಷ್ಟವಾದ ಆಚರಣೆ ನಡೀತದೆ. ಇದು ಮುಖ್ಯವಾಗಿ ವಿರೂಪಾಕ್ಷ ದೇವರ ಮತ್ತು ಪಂಪಾಂಬಿಕೆಯರ ನಿಶ್ಚಿತಾರ್ಥ ಮಹೋತ್ಸವ ಆಗಿರ್ತದೆ. ವಿರೂಪಾಕ್ಷ ದೇವರು ಮತ್ತು ಪಂಪಾಂಬಿಕೆಯ ವಿವಾಹ ಮಹೋತ್ಸವವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿವಸ, ಅಂದರೆ ದವನದ ಹುಣ್ಣಿಮೆ ಅಂತ ಏನು ಕರಿತೇವೆ, ಆ ದಿವಸ ನಡೆಸ್ತಾರೆ. ಯಾವ ಮುಹೂರ್ತದಲ್ಲಿ ಆ ದೇವರ ವಿವಾಹವನ್ನು ನಾವು ನೆರವೇರಿಸಬೇಕು ಅನ್ನೋದನ್ನು ಇವತ್ತು ಇಲ್ಲಿ ನಿರ್ಧಾರ ಮಾಡ್ತಾರೆ. ವಿಶೇಷವಾಗಿ ಆ ದಿವಸ ದೀಪೋತ್ಸವವನ್ನು ಮಾಡ್ತಾರೆ. ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಕೋದಂಡರಾಮಸ್ವಾಮಿಯ ದೇವಸ್ಥಾನ ಇದೆ. ವಿಶಾಲವಾದ ಪ್ರಾಂಗಣ ಇದೆ. ಅಲ್ಲಿ ನಾವು ಮಳೆಗಾಲದಲ್ಲಿ ಒಮ್ಮೆ ಆದರೂ ತುಂಗಭದ್ರಾ ನದಿ ತನ್ನ ಪ್ರವಾಹವನ್ನು ಹೆಚ್ಚಾದಾಗ ಕೋದಂಡರಾಮಸ್ವಾಮಿಯ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಕೋದಂಡರಾಮಸ್ವಾಮಿಯ ಪಾದಸ್ಪರ್ಶ ಮಾಡ್ತಾರೆ ಅಂಥೇಳಿ ಪ್ರತೀತಿ ಇದೆ. ಅಷ್ಟು ದೊಡ್ಡ ಆವರಣದಲ್ಲಿ ಈ ಚಳಿಗಾಲದ ದಿವಸದಲ್ಲಿ ನದಿ ತೀರದಲ್ಲಿ ಅನೇಕ ದೀಪಗಳನ್ನು ಹಚ್ಚಿಕೊಂಡು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ರೈತರು ಫಲಪೂಜೆ ಅಂತಂದರೆ ಸಿರಿ ಮಹೋತ್ಸವ ಅಂತ ಕೂಡ ಕರೀತಾರೆ. ತಾವು ಬೆಳೆದಿರ್ತಕ್ಕಂಥ ಮೊದಲ ಫಸಲನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡುವಂಥ ದಿವಸ. ಆ ದಿವಸ ಇಲ್ಲಿಯ ವಿದ್ಯಾರಣ್ಯ ಸಂಸ್ಥಾನದ ಸ್ವಾಮಿಗಳು ವರನ ಪರವಾಗಿಯೂ ಮತ್ತು ಕೋದಂಡರಾಮಸ್ವಾಮಿ, ಸೀತಾದೇವಿ, ಲಕ್ಷ್ಮಣ ಹಾಗೂ ಕಿಷ್ಕಿಂಧಾಧಿಪತಿಯಾದಂಥ ಸುಗ್ರೀವನು ಪಂಪಾಂಬಿಕೆಯ ಪರವಾಗಿ ನಿಂತುಕೊಂಡು ತಾಂಬೂಲವನ್ನು ಬದಲಾಯಿಸುವುದರ ಮೂಲಕ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಪಂಪಾಂಬಿಕೆ ಈಗ ತುಂಗಭದ್ರಾ ತೀರದ ಆಚೆ ಬದಿಯಲ್ಲಿರ್ತಕ್ಕಂಥ ಈಗಿನ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಪಂಪಾ ಸರೋವರದಲ್ಲಿ ವಿರೂಪಾಕ್ಷ ದೇವರನ್ನು ಪತಿಯಾಗಿ ಪಡೆಯಬೇಕು ಎಂದು ಅಖಂಡವಾದ ತಪಸ್ಸನ್ನು ಮಾಡಿದಳು ಅಂತ ಪ್ರತೀತಿ. ಆಕೆಯ ತಪಸ್ಸಿಗೆ ಮೆಚ್ಚಿದ ಮೇಲೆ ವಿರೂಪಾಕ್ಷ ದೇವರು ಆಕೆಯನ್ನು ಇಲ್ಲಿ ವಿವಾಹ ಮಾಡಿಕೊಂಡನು ಅಂಥೇಳಿ ಕೂಡ ಇಲ್ಲಿ ನಂಬಿಕೆ ಇದೆ. ಈ ದಿವಸ ಆ ವಿರೂಪಾಕ್ಷ ದೇವರು ಮತ್ತು ಪಂಪಾಂಬಿಕೆಯನ್ನು ಹಂಪಮ್ಮ ಅಂತ ಕೂಡ ಇಲ್ಲಿ ಜನರು ಕರೀತಾರೆ. ಆಕೆಯಿಂದಲೇ ಹಂಪೆಗೆ ಆ ಹೆಸರು ಬಂತು ಅಂತ ಕೂಡ ಸ್ಥಳ ಪುರಾಣಗಳು ಹೇಳ್ತವೆ. ಪಂಪಾಂಬಿಕೆ ಮತ್ತು ವಿರೂಪಾಕ್ಷ ದೇವರ ವಿವಾಹದ ಮಂಗಳ ಮಹೋತ್ಸವ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನಿರ್ಧರಿಸುವುದಕ್ಕಾಗಿ ನಡೆಯುವಂಥ ವಿಶೇಷವಾದಂಥ ಒಂದು ಪೂಜಾ ವಿಧಾನ ಈ ಫಲಪೂಜಾ ಕಾರ್ಯಕ್ರಮ. ಅನೇಕ ಜನರು ಇಲ್ಲಿ ಇವತ್ತು ನೆರೆದು, ಯಾಕಂದರೆ ರಾತ್ರಿಯ ವೇಳೆಯಲ್ಲಿ ಈ ಮಾರ್ಗಶಿರ ಮಾಸದ ಅಸಹನೀಯ ಚಳಿಯಲ್ಲಿ ನದಿ ತೀರದಲ್ಲಿ ಆ ಬಂಡೆಗಳೆಲ್ಲ ತಣ್ಣಗಾದಂಥ ಸಂದರ್ಭದಲ್ಲಿ ಸಾಲು ದೀಪಗಳಲ್ಲಿ ಅನೇಕ ವೇದ ಘೋಷಗಳಿಂದಲೂ ಮಂಗಳವಾದ್ಯಗಳಿಂದಲೂ ತುಂಬಿರುವಂಥ ಒಂದು ಪರಿಸರದಲ್ಲಿ ದೇವರ ನಿಶ್ಚಿತಾರ್ಥ ಮಹೋತ್ಸವವನ್ನು ನಡೆಯುವಂಥ ಒಂದು ಪದ್ಧತಿ ಇದೆ. ಅನುಕೂಲ ಇದ್ದವರೆಲ್ಲರೂ ಹಂಪೆಗೆ ಹೋಗಿಬಿಟ್ಟು ಅದನ್ನು ಕಣ್ಣಾರೆ ನೋಡಬಹುದು. ಉಳಿದವರೆಲ್ಲರೂ ನಾವು ಮನೆಯಲ್ಲೇ ವಿರೂಪಾಕ್ಷ ದೇವರನ್ನು ಮತ್ತು ಪಂಪಾಂಬಿಕೆಯರನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂಥೇಳಿ ಬೇಡಿಕೊಳ್ಳಬಹುದು. ಶ್ರೀಮಾತ್ರೇ ನಮಃ.